ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಕ್ಲೂ ಎದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಾಗ ಅದರಲ್ಲಿ ಮಿಸ್ಮ್ಯಾಚ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಅಪ್ಲಿಕೇಶನ್ ತಿದ್ದುಪಡಿ ಹಾಗೂ ರಿಸರ್ವೇಷನ್ ತಿದ್ದುಪಡಿ ಬಗ್ಗೆ ಇವತ್ತಿಂದ ನಿಮ್ಮಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೆಂಗಳೂರಿಗೆ ಕರಿತಾ ಇದ್ದಾರೆ. ಟೈಮ್ ಟೇಬಲನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ. ಅದರ ಪ್ರಕಾರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾಗಿದೆ. ಆದರೆ ನಿನ್ನೆ ಏನು ಮಾಡಿದ್ದಾರೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಒಂದೆರಡು ಲಿಂಕ್ಗಳನ್ನು ಕೊಟ್ಟರು. ಸೊ ಆ ಲಿಂಕ್ಗಳಲ್ಲಿ ಏನು ಲಿಂಕ್ ಕೊಟ್ಟಿದ್ದಾರೆ ಅಂತಂದರೆ, ಒಂದು ಸ್ಪಾಟ್ ರ್ಯಾಂಕ್ ಲಿಂಕನ್ನು ಕೊಟ್ಟಿದ್ದಾರೆ, ಇನ್ನೊಂದು ಆನ್ಲೈನ್ ಕುಂದುಕೊರತೆ ಬಗ್ಗೆ ನೀವು ಇಲ್ಲಿ ಮಾಡಿರಿ ಅಂತ. ಸೊ ಯಾರೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿ ಕುಂತಿದ್ದೀರಿ, ಸೊ ನಿಮಗೆ ಅದು ಏನಪ್ಪ ಅಂತಂದರೆ ಲಾಸ್ ಅಂತ ಅನ್ಕೋಬೋದು. ಯಾಕಂತಂದರೆ ನೀವು ಇಲ್ಲಿ ಬೇಜಾರು ಮಾಡಿಕೊಂಡು ಬೆಂಗಳೂರು ಹೋಗಲಿಕ್ಕೆ ಬೇಜಾರು ಮಾಡ್ಕೊಂಡು ಏನಾದರೂ ಈ ಲಿಂಕ್ ಮೇಲೆ ಆಸೆ ಮಾಡಿ ಇಟ್ಕೊಂಡು ಕುಂತಿದ್ರೆ ಇದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಓಕೆ, ಸೊ ವಿದ್ಯಾರ್ಥಿಗಳು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ದಾರೆ, ಸ್ಕ್ರೀನ್ಶಾಟ್ ಹಾಕಿದ್ದಾರೆ, ಇದು ಡೌನ್ಲೋಡ್ ಆಗ್ತಾ ಇಲ್ಲ, ಸಬ್ಮಿಟ್ ಆಗ್ತಾ ಇಲ್ಲ, ಈ ರೀತಿ ಇಶ್ಯೂಗಳು ಇರೋದ್ರಿಂದ ನಿಮಗೆ ಇದು ಕೈ ಕೊಡ್ಬೋದು. ಸೊ ಬೆಟರ್ ನಾನು ಹೇಳೋದೇನಂತಂದರೆ, ಸ್ಪೆಷಲಿ ಗರ್ಲ್ಸಿಗಂತೂ ಫ್ರೀ ಇದೆ, ಬಸ್ ಪಾಸ್ ಫ್ರೀ ಇದೆ, ಪೇರೆಂಟ್ಸ್ ಕರ್ಕೊಂಡು ಹೋಗಿಬಿಡಿ. ಇಲ್ಲಪ್ಪ ಅಂತಂದರೆ ಹುಡುಗರಿದ್ದವರು ಕೂಡ ನೀವೇನು ಮಾಡಿದ್ರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ಕನ್ನಡ ಮೀಡಿಯಮು, ರೂರಲ್ಲು ರಿಸರ್ವೇಷನ್ನು ಮತ್ತು ನಿಮ್ಮ ಕಾಸ್ಟ್ ರಿಸರ್ವೇಷನ್ ಬೇಕು ಅಂತಂದರೆ ಇಲ್ಲಿ ಕುಂದುಕೊರತೆ ಒಳಗಡೆ ಹೋಗಿ ನೀವು ತಲೆ ಕೆಡಿಸ್ಕೊಳ್ಳೋ ಬದಲು ಸುಮ್ಮನೆ ಬಸ್ ಹತ್ತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊರಿ, ಕ್ಲಿಯರ್ ಆಗುತ್ತೆ. ಆಮೇಲೆ ಜೊತೆಗೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟು ಕಳಿಸ್ತಾರೆ, ಟೆನ್ಷನ್ ಫ್ರೀ ಆಗ್ತೀರಾ. ಯಾಕಂದರೆ ಕೀದವರೇ ನಿಮಗೆ ವೆರಿಫಿಕೇಷನ್ ಮಾಡಿಕೊಡ್ತಾ ಇದ್ದಾರೆ, ಟೆನ್ಷನ್ ಆಗೋದಿಲ್ಲ. ಈ ಲಿಂಕ್ ಮುಖಾಂತರ ಹೋದರೆ ನಿಮಗೆ ಆದ್ರೆ ಆಯಿತು, ಇಲ್ಲ ಅಂದರೆ ಇಲ್ಲ. ನಾಳೆಗೆ ನೋಡಿದ್ದು ಕ್ಲೋಸ್ ಆಗುತ್ತೆ, ಯಾಕಂದರೆ 6ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಅದರ ಒಳಗಡೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನಾಂಕ ಕೂಡ ಮುಗಿದೋಗುತ್ತೆ. ಈ ಥರ ಇರಬೇಕಾದ್ರೆ ನೀವು ಲಾಸ್ ಮಾಡ್ಕೊತೀರಿ. ವಿದ್ಯಾರ್ಥಿಗಳಿಗೆ ಒಂದು ಏನಪ್ಪ ಅಂತಂದರೆ, ಇನ್ ಕೇಸ್ ಆಫ್ ನೀವೇನಾದರೂ ಕನ್ನಡ ಮೀಡಿಯಮು, ರೂರಲ್ಲು ಅಥವಾ ನಿಮ್ಮ ಕೋಟಾಗಳನ್ನು ರಿಸರ್ವೇಷನ್ ಮಾಡಬೇಕಿತ್ತು, ತಿದ್ದುಪಡಿ ಮಾಡ್ಕೋಬೇಕಿತ್ತು, ID ನಂಬರನ್ನು ಹಾಕಬೇಕಿತ್ತು ಅಂದರೆ ಸುಮ್ಮನೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ರಿ. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ಮುಂದಿನ ವಾರದಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ. ಮುಂದಿನ ವಾರ ಅಂದರೆ, ಯಾಕಂದರೆ ಈಗ ನಾಳೆ ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ಗಳನ್ನು ಇಶ್ಯೂ ಮಾಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಆಲ್ರೆಡಿ ಆಫ್ಲೈನ್ ಆದವರಿಗೆ ಹ್ಯಾಂಡ್ ಕೊಟ್ಟು ಕಳಿಸಿದ್ದಾರೆ, ಆನ್ಲೈನ್ ಇದ್ದವರಿಗೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಡ್ತಾರೆ. ಸೊ ಇದೆಲ್ಲ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮತ್ತು ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ, ಸೊ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇನ್ನೂ ಏನು ಮಾಡಬೇಕು, ಅವರು ಸಪ್ರೇಟ್ ಆದಂಥ ಒಂದು ಫೀಸ್ ಸ್ಟ್ರಕ್ಚರನ್ನು ಬಿಡಬೇಕು. ಮತ್ತು ಇನ್ನೂ ಏನು ಬಿಟ್ಟಿಲ್ಲ ಅಂತಂದರೆ ಅವರು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿಲ್ಲ. ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳು ಸೀಟ್ ಮ್ಯಾಟ್ರಿಕ್ಸ್ ಇಂಪಾರ್ಟೆಂಟು. ಯಾಕಂತಂದರೆ ಎಷ್ಟು ಕಾಲೇಜ್ ಇದ್ದಾವೆ, ಹೊಸ ಕಾಲೇಜುಗಳನ್ನು ಸೇರಿಸಬೇಕು, ಆ ಕಾಲೇಜಲ್ಲಿರುವಂಥ ಸೀಟ್ಗಳು ಎಷ್ಟಿದ್ದಾವೆ ಸೀಟ್ಗಳನ್ನು ನೋಡಬೇಕು. ಆ ಸೀಟ್ ಮ್ಯಾಟ್ರಿಕ್ಸ್ ಮುಖಾಂತರ ನಿಮ್ಮ ಕಾಸ್ಟಲ್ಲಿ ಎಷ್ಟಿದ್ದಾವೆ ಸೀಟ್ಗಳನ್ನು ನೋಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ಇದನ್ನು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಅದು ಕೂಡ ಮುಂದಿನ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇವತ್ತಂತೆ ಆಗೋದಿಲ್ಲ, ಯಾಕಂದರೆ ಇವತ್ತು ವೆರಿಫಿಕೇಷನ್ ನಡೀತಾ ಇದೆ, ಎಲ್ಲ ಬಿಸಿ ಇದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲಿ ಸ್ಟಾಫ್ಸ್ ಎಲ್ಲರೂ. ಮುಂದಿನ ವಾರದಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಆಪ್ಷನ್ ಎಂಟ್ರಿಗೆ ಮತ್ತು ವೆರಿಫಿಕೇಷನ್ ಸ್ಲಿಪ್ಪನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕನ್ನು ಕೊಡ್ತಾರೆ. ಮತ್ತೇನಾದರೂ ನಿಮ್ಮಲ್ಲಿ ಡೌಟ್ ಇದ್ದರೆ ನಾನು ಪ್ರತಿ ಸಂಜೆ 5:30 ನಂತರ ಲೈವಲ್ಲೇ ಬಂದಿರ್ತೇನೆ. ಸೊ ನೀಟಾಗಿ ನೀವು ಏನು ಪ್ರಾಬ್ಲಮ್ ಇದೆ ಅದನ್ನು ಶೇರ್ ಮಾಡ್ಬೋದು, ಸಂಬಂಧಪಟ್ಟಂಥ ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.